ಪರಮ ಪೂಜ್ಯ ಕಾವಂದರು 40 ವರ್ಷಗಳ ಹಿಂದೆ 1982ರಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರ, ಬಡವರ, ರೈತರ ಒಂದು ಸಮಗ್ರ ಸಬಲೀಕರಣಕ್ಕಾಗಿ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಸ್ಥಾಪಿಸಿದರು. ಆ ಒಂದು ಧೀಮಂತ ಚಿಂತನೆ ಇಂದು ಹೆಮ್ಮರವಾಗಿ ಬೆಳೆದು ಇಡೀ ದೇಶಕ್ಕೆ ಒಂದು ಮಾದರಿ ಸ್ವಸಹಾಯ ಸಂಘ ಚಳವಳಿಯಾಗಿದೆ. ದೇಶದ ಪ್ರಮುಖ 6 ಬ್ಯಾಂಕ್ಗಳಿಗೆ ಬ್ಯಾಂಕಿಂಗ್ ಪ್ರತಿನಿಧಿ, ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಸ್ವಸಹಾಯ ಸಂಘಗಳನ್ನು ರಚಿಸಿ ಉತ್ತಮ ತರಬೇತಿಯನ್ನು ಕೊಟ್ಟು ಆರ್ಥಿಕ ಶಿಸ್ತನ್ನು ಮೂಡಿಸಿ ಆರ್ಥಿಕ ಸಾಲ ಸೌಲಭ್ಯಕ್ಕೆ ಬ್ಯಾಂಕಿಗೆ ನೇರವಾಗಿ ಜೋಡಣೆ ಮಾಡತಕ್ಕಂಥ ಮಹತ್ತರವಾದ ಸೇವೆಯನ್ನು ಪೂಜ್ಯರ ಸಂಸ್ಥೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ BC ವ್ಯವಸ್ಥೆಯಲ್ಲಿ ಸದಸ್ಯರಿಗೆ ಉಳಿತಾಯವನ್ನು ಮಾಡ್ತಕ್ಕಂಥ ಒಂದು ಆರ್ಥಿಕ ಶಿಸ್ತನ್ನು ಕೂಡ ಪೂಜ್ಯರು ದೊರಕಿಸಿಕೊಟ್ಟಿದ್ದಾರೆ. ಆ ಸಣ್ಣ ಉಳಿತಾಯವನ್ನು ಕೂಡ ಆಂತರಿಕ ವ್ಯವಹಾರಕ್ಕೆ ಯೋಜನೆಯ BC ವ್ಯವಸ್ಥೆಯಲ್ಲಿ ಬಳಸಲು ಅವಕಾಶವಿದ್ದು ಅದರಿಂದ ಒಂದಿಷ್ಟು ಆದಾಯಗಳು ಆ ಸಂಘಕ್ಕೆ ಬರುತ್ತೆ. ಆ ಆದಾಯಗಳು ಸದಸ್ಯರ ಲಾಭಾಂಶವಾಗಿ ಪರಿವರ್ತನೆ ಆಗುತ್ತೆ. ಅಂತಹ ಲಾಭಾಂಶದಲ್ಲಿ ಒಂದಿಷ್ಟು ಭಾಗವನ್ನು ಪ್ರತಿ 3 ವರ್ಷಗಳಿಗೆ ಅರ್ಹ ಸದಸ್ಯರಿಗೆ ವಿತರಿಸ್ತಕ್ಕಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಗ್ರಾಮಾಭಿವೃದ್ಧಿ ಯೋಜನೆ ನಡೆಸ್ಕೊಂಡು ಬಂದಿದೆ. ಕಳೆದ ಸಾಲಿನಲ್ಲಿ 2021ರಲ್ಲೂ ಕೂಡ ಈ ಒಂದು ಲಾಭಾಂಶ ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು. ಮಿತ್ರರೇ, ಇವತ್ತು ಭಾರತ ದೇಶದಲ್ಲಿ ಸ್ವಸಹಾಯ ಸಂಘದ ಆಯಾಮದಲ್ಲಿ ಇಷ್ಟೊಂದು ಬೃಹತ್ ಲಾಭಾಂಶವನ್ನು ವಿತರಣೆ ಮಾಡ್ತಕ್ಕಂಥದ್ದು ಐತಿಹಾಸಿಕವಾಗಿ ಇಂದು ಮೊದಲು. ಸುಮಾರು 605 ಕೋಟಿ ರೂಪಾಯಿಗಳನ್ನ ಅರ್ಹ ಸದಸ್ಯರಿಗೆ ಇವತ್ತು ಲಾಭಾಂಶ ವಿತರಣೆ ಮಾಡ್ತಕ್ಕಂಥ ಒಂದು ಅವಿಸ್ಮರಣೀಯ ದಿನ. ಸನ್ಮಾನ್ಯ ವಿತ್ತ ಸಚಿವರೇ ಖುದ್ದಾಗಿ ಬಂದಿದ್ದಾರೆ.